ಫಾದರ್ ನನ್ನ ಹೆಸರು ವಸಂತ್ ಅಂತ ಹೇಳಿ. ಇವನು ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟಾರ್ ಪ್ಲೇಸಲ್ಲಿ ಓದ್ತಾ ಇದ್ದಾನೆ. ಇದುವರೆಗೂ ಅವನು ತನ್ನ ಫಸ್ಟ್ ಪ್ಲೇಸ್ ಬಿಟ್ಕೊಟ್ಟಿಲ್ಲ, ಯಾವಾಗಲೂ ಫಸ್ಟ್ ಬರ್ತಾನೆ. ಬಟ್ ಹಾಗಂತ ಬರೀ ನಾನು ಅವ್ನ ಅಕಾಡೆಮಿಕ್ ಅವ್ನ ಮಾರ್ಕ್ಸ್ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡಲ್ಲ. ಈ ಸ್ಕೂಲ್ ಬಂದುಬಿಟ್ಟು ಅವ್ನಿಗೆ ಓವರಾಲ್ ಎಲ್ಲ ಡಿಸಿಪ್ಲೈನ್ ಬಂತು, ನೆಕ್ಸ್ಟ್ ವಗರ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಎಲ್ಲನೂ ಅವ್ನಿಗೆ ಕಲಿಸ್ಕೊಟ್ಟಿದೆ. ಐ ಆಮ್ ವೆರಿ ಮಚ್ ಸ್ಯಾಟಿಸ್ಫೈಡ್ ಅಬೌಟ್ ದ ಸ್ಕೂಲ್, ಟೀಚಿಂಗ್ ಸ್ಟಾಫ್, ಎವ್ರಿಥಿಂಗ್. ಒಂಥರ ಬ್ಯೂಟಿಫುಲ್ ಎನ್ವಿರಾನ್ಮೆಂಟ್ ಇದು. ಕಂಪ್ಯಾರಿಟಿವ್ಲಿ ಇದೆಲ್ಲ ನೋಡಿದ್ರೆಗಿನ ಈ ಥರ ನಿಮಗೆ ಸ್ಪೇಷಿಯಸ್ ಎಲ್ಲ ನಿಮ್ಗೆ ಎಲ್ಲೂ ಸಿಗೋದೇ ಇಲ್ಲ ಒಂದು ಸ್ಕೂಲ್ ಕ್ಯಾಂಪಸಲ್ಲಿ. ಈವನ್ ನಿಮಗೆ ಬಿಗ್ ಸಿಟೀಸಲ್ಲಿನೂ, ಈವನ್ ಬ್ಯಾಂಗ್ಳೂರ್ಸಲ್ಲಿನೂ ಈ ಥರ ಸ್ಪೇಷಿಯಸ್ ಎಲ್ಲಿ ಸಿಗೋದೇ ಇಲ್ಲ. ಇದು ತುಂಬ ನಮ್ಮ ಒಂದು ಚೈಲ್ಡ್ಗೆ ಈ ಥರ ಒಂದು ಸ್ಕೂಲ್ ಸಿಕ್ಕಿದೆ, ತುಂಬ ಐ ಆಮ್ ವೆರಿ ಹ್ಯಾಪಿ. ಆಮೇಲೆ ಪರ್ಸ್ನಲ್ ಆಗಿಯೂ ಪೇರೆಂಟ್ಸ್ನೆಲ್ಲ ಗ್ಯಾದರ್ ಮಾಡಿ, ಪೇರೆಂಟ್ಸ್ನೆಲ್ಲ ಇದು ಮಾಡಿ ಸ್ಪೋರ್ಟ್ಸ್ ಇವೆಂಟ್ಸ್ ಎಲ್ಲ ಲಾಸ್ಟ್ ಟೈಮಲ್ಲಿ ಆರ್ಗನೈಸ್ ಮಾಡಿದರು ನಮ್ಮ ಈ ಸ್ಕೂಲ್ ವತಿಯಿಂದ. ತುಂಬ ಖುಷಿ ಆಯಿತು. ಯಾಕಂದರೆ ನನ್ನ ಮಗನ ಇನ್ನು ಕ್ಲಾಸ್ಮೇಟ್ಸ್ ಎಲ್ಲ ಪೇರೆಂಟ್ಸ್ ಯಾರು ಏನಂತ ಒಬ್ರಿಗೊಬ್ರಿಗೆ ಗೊತ್ತಿರಲ್ಲ. ಸೊ ಈ ಒಂದು ಸ್ಪೋರ್ಟ್ಸ್ ಇವೆಂಟ್ಸಿಂದ ನಾವು ಒಬ್ರಿಗೊಬ್ರನ್ನ ನೋಡೋದಕ್ಕೆ, ಮಾತಾಡೋದಕ್ಕೆ, ನಮ್ಮ ಕೆಲವೊಂದೆಲ್ಲ ನಮ್ಮ ಇದನ್ನು ಭಾವನೆಗಳನ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಯಿತು. ಸೊ ಐ ಆಮ್ ವೆರಿ ಮಚ್ ಹ್ಯಾಪಿ ಅಬೌಟ್ ದ ಸ್ಕೂಲ್ ಆ್ಯಂಡ್ ಎವ್ರಿಥಿಂಗ್. ಥ್ಯಾಂಕ್ ಯು.